ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದೀನಿ ನೋಡ್ರಿ. ಏನು ಇವತ್ತು ಸಡನ್ನಾಗಿ ಹಿಂಗೆ ಅಂದ್ಕೊಬೇಡ್ರಿ. ಸೊ ಇವತ್ತು ಊರಿಗೆ ಹೊಂಟೀವಿ. ಯಾವ ಊರು ಅಂತಂದು ಹೇಳ್ತೀನಿ, ನಾನು ಕಂಟಿನ್ಯೂ ಆಗಿ ವಿಡಿಯೋನ ನೋಡಿರಿ. ಹಂಗೆ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡಾತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿರಿ. ನಾನು ಮಾಡೋ ಹೊಸ ವಿಡಿಯೋ ನಿಮ್ಗೆ ಫಸ್ಟ್ ತಲುಪುತ್ತಾ. ಆ್ಯಂಡ್ ಇವತ್ತಿನ ಲಾಗ್ ಬಂದು ಸೊ ಫೈನಲಿ ಬಾಗಲಕೋಟೆ ಬಸವೇಶ್ವರ ಸಂಘದಿಂದ ನಂಗೆ ಕಾಲ್ ಬಂತು. ಮಂಗಳವಾರ ಈವ್ನಿಂಗ್ 3:40 ಆಗಿತ್ತು ಅನಿಸುತ್ತಾ, ಆವಾಗ ಕಾಲ್ ಬಂತು. ಇಲ್ಲ ಈ ಥರ ನಿಮ್ಮದು ಪ್ಲೇಸ್ಮೆಂಟ್ನ ಕೊಟ್ಟಿವಿ ಅಂತ ಹೇಳಿದರು. ಎಲ್ಲಿ ಅಂತ ಕೇಳ್ತೀರಿ? ಸೊ ನನ್ನ ಪ್ಲೇಸ್ಮೆಂಟ್ ಬಂದು ಕೂಡಲ ಸಂಗಮ ಅಂತಂದು ಕೂಡಲ ಸಂಗಮಕ್ಕೆ ಕೊಟ್ಟಾರಂತ ಹೇಳಿದರು. ಬರ್ಗಿ ಕೊಟ್ಟಿದ್ರು ಫಸ್ಟು, ಬಟ್ ನನಗೆ ಅವ್ರು ಏನು ಹೇಳ್ದೇ ಬೇರೆದವ್ರನ್ನ ಹಾಕ್ಬಿಟ್ಟಿದ್ರು ಅಂತ ನಾನು ಲಾಗ್ ಒಳಗೆ ಹೇಳಿದ್ನಿ. ನಾನು ಕಾಲ್ ಮಾಡಿ ಕೇಳಿದಾಗ ಇಲ್ಲ ಈ ಥರ ಮುದೋಳ ಕಡೆ ಕೊಡಬೇಕು ಅಂತ ಅಂದ್ಕೊಂಡಿವಿ ನಿಮ್ಗೆ ಅಂತ ಹೇಳಿದರು. ನಾನು ಮುದೋಳ ಕಡೆ ಕೊಡ್ತಾರೇನೋ ಅಂದ್ಕೊಂಡೇ ಸುಮ್ಮನೆ ಕೂತಿದ್ದೆ. ಬಟ್ ಕಾಲ್ ಮಾಡಲಿಲ್ಲ ಅವರು. ನಾನು ಅಂದ್ಕೊಂಡೆ ಸ್ಕೂಲ್ನೂ ಸ್ಟಾರ್ಟ್ ಆಯಿತು, ಏನು ಕಾಲ್ ಮಾಡೋಕ್ಕಿಲ್ಲ ಇವರು. ಮೇ ಬಿ ನೆಕ್ಸ್ಟ್ ಏನಾದರೂ ಚಾನ್ಸ್ ಕೊಡ್ತಾರೆ ಏನೋ. ಖಾಲಿ ಕೂತು ಏನು ಮಾಡೋದು ಅಂತ ಗೆಸ್ಟ್ ಟೀಚರಾಗಿ ಒಂದು 2 ಡೇಸ್ ಹೋದೆ. ಮಂಡೇ ಹೋಗಿದ್ದೆ, ಮತ್ತು ಮಂಗಳವಾರ ನಂಗೆ ಕಾಲ್ ಬಂದಿತ್ತು. ಮಂಗಳವಾರನೂ ಸ್ಕೂಲಿಗೆ ಹೋಗಿ ನಾನು ಸಂಜೆ ಮುಂದೆ ಕಾಲ್ ಬಂದಿತ್ತು. ಈ ಥರ ಸರ್ ಅಂತಂದು ಕಾಲ್ ಮಾಡಿದ್ರು ಅಂತಂದು ನಮ್ಮ ಸಿಸ್ಟರ್ ಹೇಳಿದ್ಲು. ಅಂದ್ರೆ ಮೊಬೈಲ್ ಮನೆಯೊಳಗೆ ಬಿಟ್ಟು ಹೋಗಿದ್ನಿ ನಾನು, ಪಾಪು ಕರ್ಕೊಂಡಿದ್ರಲ್ಲ ಅಂತಂದು. ಸೊ ಆ ಟೈಮ್ ಒಳಗೆ ಇಲ್ಲ ಈ ಥರ ಕೂಡಲ ಸಂಗಮ ಪ್ಲೇಸ್ಮೆಂಟ್ ಕೊಟ್ಟಿವ್ರಿ, ಸೊ ನೀವು ನಾಳೆ ಒಂದು ಸ್ವಲ್ಪ ಬಂದು ಬಾಗಲಕೋಟೆಗೆ ಬಂದು ಮೀಟ್ ಆಗ್ರಿ ಅಂತ ಹೇಳಿದರು. ಸೊ ಮ್ಯಾನೇಜರ್ನ ಹಾಗಾಗಿ ಹೋಗಬೇಕು ಅಂತಂದು ಹೊಂಟೀವಿ. ಮಾರ್ನಿಂಗೇ ಹೊಂಟಿದ್ವಲ್ಲ, ವೆದರು ಸಖತ್ತಿತ್ತು. ಅದರೊಳಗೆ ನಮ್ಮ ಸುತ್ತಮುತ್ತ ಹೆಂಗಂದ್ರೆ ಕಬ್ಬು ಬೆಳಿತಾರ, ಮುದೋಳು ಸುತ್ತಮುತ್ತ ಕಬ್ಬು, ಎಲ್ಲಿ ನೋಡಿದ್ರು ಕಬ್ಬು ಕಬ್ಬು ಕಬ್ಬು. ಸೊ ಕ್ಲೈಮೇಟ್ ಆಯಿತು, ಆ ವೆದರು ಒಂದು ರೇನಿ ಸೀಸನ್ ಅಲ್ಲ, ಹಂಗಾಗಿ ಮಾರ್ನಿಂಗೇ ಸ್ವಲ್ಪ ಜಿಟಿ ಮಳೆ. ಆ ಒಂದು ಕ್ಲೈಮೇಟ್ ನೋಡಿಕೊಂಡು ಆರಾಮಾಗಿ ಎಷ್ಟು ಟೆನ್ಷನ್ ಇದ್ರೂ ಒಂದು ಹೆಂಗಂತಾರೆ ಕಾಮ್ ಅನ್ಸುತ್ತಾ ಮೈಂಡು. ಏನು ಟೆನ್ಷನ್, ಎಷ್ಟೇ ಟೆನ್ಷನ್ ಇದ್ರೂ ಐತಲ್ಲ ಎಲ್ಲ ಆರಾಮ ಮಾಡಿಸುವಂಥ ಒಂದು ಹೀಲ್ ಮಾಡಿಸುವಂಥ ಶಕ್ತಿ ಒಂದು ನೇಚರಿಗೆ ಐತಿ. ಸೊ ಮಾರ್ನಿಂಗ್ ಜರ್ನಿ ಮಾಡೋದು ಯಾರ್ಯಾರಿಗೆಲ್ಲ ಇಷ್ಟ ನಂಗೆ ಕಮೆಂಟ್ ಒಳಗೆ ಹೇಳ್ರಿ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ. ಅದು ವಿಂಡೋ ಸೀಟ್ ಸಿಕ್ತು ಅಂದ್ರಂತೂ ಭಾಳ ಖುಷಿ ಆಗುತ್ತೆ ಎಂಜಾಯ್ ಮಾಡ್ಕೊತ ಹೋಗೋಕೆ. ಹಾಗಾಗಿ ನಮ್ಮ ತಂಗಿ ನಾನು ಚಂಪು ಕರ್ಕೊಂಡು ಹೊಂಟೀವಿ. ನನಗಂತೂ ಎಲ್ರಿಗೂ ಜಸ್ಟ್ ಪ್ಲೇಸ್ಮೆಂಟ್ ಕೊಟ್ಟು ಈ ಥರ ಜಾಯಿನ್ ಆಗ್ರಿ ಅಂತ ಹೇಳಿದರು. ನನಗೆ ಯಾಕೆ ಬಾ ಅಂದರು ಅಂತ ನನಗೆ ಡೌಟು. ನಾನು ಅದನ್ನೇ ಅಂತ ಹೇಳ್ತಿದ್ದೆ, ಯಾಕೆ ಬಾ ಅಂದರು? ಈ ಥರ ಪ್ಲೇಸ್ಮೆಂಟ್ ಕೊಟ್ಟು ಹೋಗ್ರಿ ಅಂತ ಹೇಳೋರು, ನನಗೆ ಯಾಕೆ ಬಾ ಅಂದರು? ಮತ್ತೆ ಏನಾದರೂ ಕೇಳ್ತಾರ ಏನೋ ಅನ್ನೋ ಭಯ ಇತ್ತು. ಸೊ ಹಂಗಾಗಿ ಮಾರ್ನಿಂಗೇ ಚಂಪು ಕರ್ಕೊಂಡು ಹೊಂಟೀವಿ. ಕ್ಯೂಟ್ ಲಿಟಲ್ ಹ್ಯಾಂಡ್ಸು, ಅವಳು ತುಟಿ, ಅವಳು ಮಾತಾಡೋ ಸ್ಟೈಲು, ಅವಳು ಸ್ಮೈಲು ಎಲ್ಲನೂ ನನ್ನ ಒಂದು ಏನೇ ಟೆನ್ಷನ್ ಇರಲಿ 100ಕ್ಕೆ ಒಂದು 99% ಕೂಡ ಇವಳು ನನಗೆ ಆ ಟೆನ್ಷನ್ ಎಲ್ಲ ಹೋಗಿಸುವಂಥ ಶಕ್ತಿ ಐತಿ ಈಕಿ ಹತ್ರ. ಸೊ ಅಷ್ಟು ಅಂದರೆ ಅಷ್ಟು ನಾನು ಸೈಲೆಂಟ್ ಕುಂತಾಗಾಯ್ತು, ನಾನು ಸ್ಮೈಲ್ ಮಾಡಿದಾಗಾಯ್ತು, ಎಲ್ಲ ಟೈಮ್ ಒಳಗೂ ನನ್ನ ಒಂದು ಖುಷಿ ದುಃಖದೊಳಗೆ ನನ್ನ ಮಗಳು ಭಾಗಿಯಾಗ್ತಾಳೆ. ಅಲ್ಲಿ ಇನ್ನು ಮಾತಾಡ್ಸಾತಿದ್ರು ಆಂಟಿ. ಸೊ ಅವರಿಗೆಲ್ಲ ಹಾಯ್ ಮಾಡೋದು, ನಮಸ್ತೆ ಮಾಡೋದು, ಮೂಗು ತೋರಿಸೋದು ಅದೆಲ್ಲ ಮಾಡಾತಿದ್ಲು. ಅವರೆಲ್ಲ ಅವಳಿ ಜೋಳಿ ಅಂತಂದ್ರೆ ಅವ್ರು ಹೆಂಗನಾತಿದ್ರಂದ್ರೆ ಅವಳಿ ಜೋಳಿಯಾ ಅಂತಂದು. ಇನ್ನು ಫೈನಲಾಗಿ ಬಂದ್ವಿ. ನನಗೊಂದು ಬುಕ್ ಬೇಕಿತ್ತು. ಸೊ ಆ ಬುಕ್ ಬಂದು ಇಲ್ಲಿ ತೋನ್ಸಿವಾಲ್ ಅಂತಂದು ಬುಕ್ ಹೌಸ್ ಐತಿ, ಇಲ್ಲಿ ಸಿಗ್ಬೋದೇನೋ ಅಂತ ಹೋದೆ. ಆ ಬುಕ್ ಯಾವುದು ಅಂತ ಅಂದರೆ ಕನಸಿನ ಭಾವನೆ ಅಂತಂದು ರೂಪಾ ಪೂಜಾರಿ ಅವ್ರು ಬರ್ದಾರ. ಸೊ ಎಷ್ಟು ಲೈನ್ಸ್, ಪ್ರತಿಯೊಂದು ಲೈನ್ಸೂ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದಾವೆ, ನಮ್ಮ ಡೇ ಲೈಫಿಗೆಲ್ಲ ಟಚ್ ಆಗುವಂಥವು ಇದಾವೆ. ಸೊ ಆ ಬುಕ್ನ ಓದಬೇಕು ಅನ್ನೋದು ನನಗೆ ಭಾಳ ಕ್ಯೂರಿಯಾಸಿಟಿ ಐತಿ, ಹಾಗಾಗಿ ಕೇಳಾಕಂತ ಹೋದ್ನಿ. ಬಟ್ ಅನ್ಫಾರ್ಚುನೇಟ್ಲಿ ನಂಗೆ ಸಿಗಲಿಲ್ಲ ಬುಕ್ಕ. ಫೈನಲಾಗಿ ಮೀಟ್ ಮಾಡಿ ಬಂದ್ವಿ. ಇಲ್ಲ ಈ ಥರ ಪೋಸ್ಟಿಂಗ್ ಐತಿ, ಎಂದು ಜಾಯಿನ್ ಆಗ್ತೀರಿ ಅಂತಂದು ಆರ್ಡ್ರ್ ಕಾಪಿ ಕೊಟ್ಟರು. ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಅವರು ಮ್ಯಾನೇಜರ್ ಸೆಕ್ರೆಟ್ರಿ ಎಲ್ಲ, ಹಂಗಾಗಿ ಅಷ್ಟು ಡೇರಿಂಗ್ ಇಲ್ಲ. ಸೊ ನಾವು ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಫೈನಲಾಗಿ ಆರ್ಡ್ರ್ ಕಾಪಿ ಕೊಟ್ಟರು. ನಾನು ಮಂಡೆಯಿಂದ ಹೋಗ್ತೀನಿ ರೀ ಅಂತ ಹೇಳಿ ಬಂದೆ. ಮನೆಯೊಳಗೆಲ್ಲ ಕೇಳ್ರಿ ಅಂತ ಹೇಳಿ ಆಲ್ ದ ಬೆಸ್ಟ್ ಅಂತ ಹೇಳಿದರು. ಮಕ್ಕಳ ಪರವಾಗಿ ನಿಂದರಿ, ಆದಷ್ಟು 100%ನ ಕೊಡ್ರಿ. ನಿಮ್ಗೆ ಏನೇ ಟೆನ್ಷನ್ ಇದ್ದರೂ, ಏನೇ ಪರ್ಸ್ನಲ್ ಪ್ರಾಬ್ಲಮ್ ಇದ್ದರೂ ನಮ್ಮ ಮುಂದೆ ಹೇಳ್ಕೊಡ್ರಿ, ಅದಕ್ಕೆ ನಾವು ಆದಷ್ಟು ಸೊಲ್ಯೂಷನ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸ್ಕೂಲಿಗೆ ಯಾವುದೂ ಅನ್ಯಾಯ ಮಾಡಬೇಡ್ರಿ ಅಂತ ಹೇಳಿದ್ರು. ಇನ್ನು ಫೈನಲಾಗಿ ಮುಗಿಸ್ಕೊಂಡು ಬಂದ್ವಿ.
ಇನ್ನು ಮೆನ್ಯೂ ನೋಡಿಕೊಂಡು ಏನಾದರೂ ತೊಗೋಬೇಕಂದ್ವಿ. ನಮ್ಮ ರಾಣಿ ಹೆಂಗಂದ್ರೆ ಮೆನ್ಯೂನ ಅವಳೇ ಹೇಳಬೇಕು ಅಂತಂದು ಅವಳು ಟಚ್ ಮಾಡಿದ್ದೆ ತೊಗೋಬೇಕು ಅಂತ ಫೈನಲಾಗಿ ಅವಳು ಗೋಬಿ ರೈಸ್ನ ಟಚ್ ಮಾಡಿದ್ಲು. ಹಂಗಾಗಿ ಒಂದು ಗೋಬಿ ರೈಸ್ನ ತೊಗೊಂಡ್ವಿ, ಒಂದು ಊಟನ ತೊಗೊಂಡ್ವಿ. ಸೊ ಇನ್ನು ಫೈನಲಾಗಿ ಮನೆಗೆ ಬಂದ್ವಿ ನಾವು. ಖುಷಿ ಆಯಿತು ನನ್ಗೆ, ಯಾಕಂದ್ರೆ ಆ ಕಾಲೇ ಬರಲ್ಲ ಅಂದ್ಕೊಂಡಿದ್ದೆ, ಬಟ್ ಬಂತಲ್ಲ ಹಂಗಾಗಿ ಖುಷಿ. ಇನ್ನು ಮಕ್ಕಳಿಗೋಸ್ಕರ ಅಲ್ಲ, ಸೊ ದುಡಿಬೇಕು ಚೆನ್ನಾಗಿ. ಮಕ್ಕಳ ಎಲ್ಲೇ ಹೋದ್ರೂ ಈ ಥರ ಟೀಚರು ಚೆಂದ ಹೇಳ್ತಿದ್ರು ಅಂತ ಅನಿಸ್ಕೋಬೇಕು ಅನ್ನೋದು ಒಂದೇ. ಇನ್ನು ಮಳೆ ಒಂದು ಹತ್ತು ಬಿಟ್ಟೈತಿ, ಬಂದ ತಕ್ಷಣ ಮಳೆ ಹತ್ತು ಬಿಟ್ಟಿತ್ತು. ಸೊ ಇನ್ನು ಅಲ್ಲಿ ಬಾಗಲಕೋಟೆ ಒಳಗೆ ನನಗೆ ಇವ್ರ ಡ್ಯಾಡಿ 7 ತಿಂಗಳೇನೋ 9 ತಿಂಗಳ ಇದ್ರು ಇವ್ರು. ಆವಾಗ ಟೀ ಶರ್ಟ್ಸ್ ಅವ್ನು ತೊಗೊಂಡು ಬಂದಿದ್ವಿ, ಸ್ವಲ್ಪ ಫಿಟ್ಟಾಗತ್ತವು, ಹಾಗಾಗಿ ಬೇರೆ ತೊಗೋಬೇಕು ಅಂತಂದು ಹೋದಾಗ ಈ ಥರ ಟೀ ಶರ್ಟ್ಸ್ ಸಿಕ್ಕು. ಎಷ್ಟು ಚೆಂದ ಇದಾವೆ ಅಂದ್ರೆ ಕ್ವಾಲಿಟಿ ಅಷ್ಟು ಚೆಂದ ಇದ್ದಾವೆ, ಬಟ್ ಕಡಿಮೆ ಪ್ರೈಸ್ ಒಳಗೆ ಸಿಕ್ತು. ಎಷ್ಟು ಅಂದ್ರೆ ಒಂದೊಂದು ಟೀ ಶರ್ಟ್ಸಿಗೆ 75 ರೂಪಾಯಿ ಏನೋ ಬಿತ್ತು ನನಗೆ, ಹಂಗಾಗಿ ತೊಗೊಂಡು ಬಂದೆ ನಾನು. ಎಷ್ಟು ಕ್ಯೂಟ್ ಕಾಣತ್ತಾವ ನೋಡ್ರಿ ಚಂಪುನು. ಆ ಟೀ ಶರ್ಟ್ಸ್ ಆಕೆಗೆ ಮ್ಯಾಚ್ ಆಗ್ಯಾವು, ಸೊ ಇಬ್ಬರಿಗೂ ಮ್ಯಾಚ್ ಆಗುವಂಗೆ ತೊಗೊಂಡು ಬಂದೀನಿ ನಾನು. ಡೈಲಿ ಯೂಸಿಗೆ ಚಲೋ ಆಗುತ್ತಾ ಇನ್ನು ಅಂತಂದು. ಸೊ ಇನ್ನು ಕೂಡ್ಲು ಸಂಗಮ ಇಲ್ಲಿಂದ ದೂರ ಆಗುತ್ತಲ್ಲ, ಹಾಗಾಗಿ ಫೈನಲಾಗಿ ನಾನು ಅಮ್ಮನ ಊರಿಗೆ ಹೋಗಬೇಕು, ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡಬೇಕು ಒಂದು 2 ತಿಂಗಳ. ಆಮೇಲೆ ಎಲ್ಲಾದರೂ ರೂಮ್ ಮಾಡಬೇಕು ಅಂತ ಅಂದ್ಕೊಂಡೀನಿ. ನಾಳೆ ಅಂದರೆ ಇನ್ನೇನು ಮಂಡೇ ಬಂತಲ್ಲ, ಒಂದೇ ದಿನ ಟೈಮ್ ಇರೋದು. ಇದು ಸ್ಯಾಟರ್ಡೇ ವ್ಲಾಗು, ಹಂಗಾಗಿ ನಾನು ಸಂಡೇ ಹಾಕಾತೀನಿ. ಮಂಡೇ ಎಲ್ಲ, ಹಂಗಾಗಿ ಸ್ಯಾಟರ್ಡೇ ಹೋಗಬೇಕು. ಅಪ್ಪ ಸಂಡೇ ಬರ್ತೀನಿ ಅಂತ ಹೇಳ್ಯಾರ. ಅವರು ಒಂದಿಷ್ಟು ಲಗೇಜ್ ಕೊಟ್ಟು ಈ ಕಡೆ ನಾನು ಮತ್ತು ಅತ್ತೆಯವರು ಬರ್ತೀನಿ ಅಂತ ಹೇಳ್ಯಾರ. ಡಿಂಪುದು ಜೀವ ನೆನ್ಸಾತೈತೆ ಅಂತಂದು, ಹಾಗಾಗಿ ಹೋಗಬೇಕು ಅಂತಂದು. ಅಪ್ಪ ಬರ್ತಾರ, ಲಗೇಜ್ ಎಲ್ಲ ಪ್ಯಾಕ್ ಮಾಡೀನಿ, ರೂಮ್ನು ಕ್ಲೀನ್ ಮಾಡೀನಿ. ಅಂದ್ರೆ ಇನ್ನು ಇರೋದೇ ಇಲ್ಲಲ್ಲ, ಹೋಗೋದೇ ಇಲ್ಲ ಅಂತಲ್ಲ, ಹೋಗ್ತೀವಿ. ಆದ್ರೆ ಆದಷ್ಟು ನಮ್ಮ ಮನೆಯವ್ರು ಬಂದಾಗ ಅಷ್ಟೇ ಹೋಗೋದಲ್ಲ, ಹಂಗಾಗಿ ನೀಟಾಗಿ ಒಂದು ಸ್ವಲ್ಪ ಎಲ್ಲ ಇಡಬೇಕು. ಅದ್ರಾಗ ಧೂಳು ಹೊಡಿತಿರ್ತೈತೆ, ಆ ಕಿಟಕಿ ಅದು ತೆಗೆದಿರ್ತೀವಿ, ಬೇಡ ಅಂದ್ಕೊಂಡು ಎಲ್ಲ ನೀಟಾಗಿ ಇಟ್ಟು ಹೋಗ್ಬೇಕಂತ ಅಂದ್ಕೊಂಡೀನಿ. ಸೊ ಅಪ್ಪ ಬರ್ತಾರ, ಒಂದು 3 ಲಗೇಜ್ ಆಗ್ಯಾವು, ಅವನ್ನ ಕೊಟ್ಟು ಕಳಿಸ್ತೀವಿ. ಇನ್ನು ಊರಿಗೆ ಹೋಗ್ಬೇಕು ಇವತ್ತು. ಸಂಡೇನೂ ಹೊಂಟೀನಿ ನಾನು, ಯಾಕಂದ್ರೆ ನಾಳೆಗೆ ಎನಿ ಕಂಡೀಷನ್ ಜಾಯಿನ್ ಆಗಬೇಕು. ಹಾಗಾಗಿ ಹೋಗಿ ಒಂದು ಸ್ವಲ್ಪ ಸೆಟ್ಲ್ ಆಗಬೇಕಲ್ಲ, ಎಲ್ಲ ಸಾಮಾನೆಲ್ಲ ತೊಗೊಂಡು ನೀಟಾಗಿ ಹೊಂದಿಸ್ಕೋಬೇಕು. ಅಮ್ಮ ಅಂತೂ ಅನ್ನ ಹತ್ತಾರ ಬಾಡಿಗೆ ಮನೆಯೊಳಗೆ ಇರುವಂಥವ, ಯಾಕಂದ್ರೆ ನೀವು ಇದಾಗ್ತೀರಿ, ನಮ್ಮದು ಕುರಿ ಮರಿ ಅದೆಲ್ಲ ಇರುತ್ತೆ, ನಿಮ್ಮ ಜಂಜಾಟ ಹೊಂದಲ್ಲ ಅನ್ನೋ ಬಟ್ ನೋಡ್ಬೇಕು ನಮಗೇನೇನಾಗುತ್ತೋ ಗೊತ್ತಿಲ್ಲ. ಆದರೆ ನಾನು ನಮ್ಮ ಹಸ್ಬೆಂಡ್ ಬರೋವರೆಗೂ ಅಮ್ಮನ ಮನೆಯಿಂದನೇ ಅಪ್ ಆ್ಯಂಡ್ ಡೌನ್ ಮಾಡಬೇಕು ಅಂದ್ಕೊಂಡೀನಿ. ಹಸ್ಬೆಂಡ್ ಬಂದಮೇಲೆ ರೂಮ್ ಮಾಡಬೇಕು ಅಂದ್ಕೊಂಡಿವಿ, ಎಲ್ಲಿಗಾಗುತ್ತೋ ಗೊತ್ತಿಲ್ಲ. ಹಂಗಂತ ಏನಿಲ್ಲ, ಆದರೆ ಸ್ವಲ್ಪ ಹಸ್ಬೆಂಡ್ ಇರಲ್ಲ, ಬಟ್ ಹಂಗಂತ ಅಂದು ಅತ್ತಿ ಇದಾರಲ್ಲ, ಅವ್ರನ್ನೂ ಜಾಸ್ತಿ ಹಚ್ಕೊಂಡಾರ ನಾನು ಅವ್ರನ್ನ ಹಚ್ಕೊಂಡೀನಿ. ಹಾಗಾಗಿ ಸ್ವಲ್ಪ ಹೋಗೋಕೆ ಕಷ್ಟ, ಬಟ್ ಅನಿವಾರ್ಯ ಹೋಗಬೇಕು. ಅವಾಗ ಬಂದು ಹೋಗ್ತೀನಿ. ನಮ್ಮ ಹಸ್ಬೆಂಡ್ ಬಂದ್ರಂತೂ ರಜೆಗೆ ಆರಾಮ್ ಬಂದಾಗೊಮ್ಮೆ ಬರಬೇಕು ಅಂದ್ಕೊಂಡಿವಿ. ಸಂಡೇ ಸ್ಯಾಟರ್ಡೇ ಒಂದು ದಿನ ಬಂದು ಹೋಗ್ಬೇಕು ಅಂದ್ಕೊಂಡಿವಿ. ಹಾಗಾಗಿ ಇವತ್ತು ಊರಿಗೆ ಹೊಂಟೀವಿ, ತವ್ರ ಮನೆಗೆ. ಅಲ್ಲಿ ಹೋದ್ಮೇಲೆ ನೋಡಬೇಕು, ಅಮ್ಮಾರ ಜೊತೆ ಇರೋದಾಗುತ್ತೋ ಅಥವಾ ಬಾಡಿಗೆ ಮನೆ ಮಾಡ್ಕೊಂಡಿರೋದಾಗುತ್ತೋ ನೋಡಿಕೊಂಡು ಯೋಚನೆ ಮಾಡಿಕೊಂಡು ನಮ್ಮ ಒಂದು ಸಿಚುವೇಶನ್ ನೋಡಿಕೊಂಡು ಅಲ್ಲಿ ಅಡ್ಜಸ್ಟ್ ಆಗಬೇಕು. ಏನನ್ನೋದು ವಿಡಿಯೋದೊಳಗೆ ಹೇಳ್ತೀನಿ ನಾನು ನಿಮಗೆ. ಸೊ ಫೈನಲಾಗಿ ನಮ್ಮ ತವ್ರ ಮನೆಗೆ ಹೊಂಟ್ವಿ, ಅತ್ತಿ ನಾನು ಚಪ್ಪು ಹೊಂಟೀವಿ. ಸೊ ಅಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ನನ್ನ ಮನೆ, ನನ್ನ ರೂಮು ಎಲ್ಲನೂ ಮಿಸ್ ಮಾಡ್ಕೋತೀನಿ, ಜಾಸ್ತಿ ಮಿಸ್ ಮಾಡ್ಕೋತೀನಿ. ನನಗೆ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗಬೇಕಾದ್ರೆ ಎಷ್ಟು ನೋವಾಗಿತ್ತಲ್ಲ ಸ್ಟಾರ್ಟಿಂಗು. ಸೊ ಅಷ್ಟು ನೋವು ಇವಾಗ ವಾಪಸ್ ಅಲ್ಲಿಂದ ಬರಬೇಕಾದ್ರೆ ಆಗತ್ತಿತ್ತು, ಯಾಕಂದ್ರೆ ಅಷ್ಟು ಪ್ರೀತಿ ನಂಗೆ ಸಿಕ್ಕೈತಿ. ಹಾಗಾಗಿ ಸಾರಿ, ಯಾರೂ ಬೈಕೊಳಕ್ಕೆ ಹೋಗ್ಬೇಡ್ರಿ. ಆದಷ್ಟು ಏನಕ್ಕೆ ಗಂಡನ ಮನೆಗೆ ಹೋದ ತಕ್ಷಣ ಏನು ತವ್ರ ಮನೆದು ಹಿಂಗಂತಾಳ ಅಂತಂದು ಇಲ್ಲ, ನಂಗೆ ತವ್ರ ಮನೆನೇ ಇಂಪಾರ್ಟೆಂಟಾ, ಇದು ಇಂಪಾರ್ಟೆಂಟಾ. ಬಟ್ ಪ್ರೀತಿ ಅನ್ನೋದು ಹೆಂಗಂದ್ರೆ ಸಿಗುತ್ತಲ್ಲ, ಆ ಪ್ರೀತಿನ ಕಲ್ಮಶ ಇರಲ್ಲಲ್ಲ, ಆ ಪ್ರೀತಿ ಅಂಥ ಪ್ರೀತಿ ಬೇಕಾಗಿರುತ್ತೆ ಎಷ್ಟೋ ಜನಕ್ಕೆ. ಸೊ ಅದಕ್ಕೆ ನಾನು ಪಡ್ಕೊಂಡೀನಿ ಅಂದ್ರೆ ಪುಣ್ಯ. ಹಾಗಾಗಿ ನಂಗೆ ಅವರು ಬೇಕು ಇವರು ಬೇಕು ಅಂತ ಹೇಳ್ತೀನಿ ನಾನು. ಜಾಸ್ತಿ ಮಿಸ್ ಮಾಡ್ಕೋತೀನಿ, ಆದಷ್ಟು ಹಿಂಗಂದ್ರೆ ಹೇಳೋಕ್ಕಾಗಲ್ಲ, ಅಷ್ಟಂದ್ರೆ ಅಷ್ಟು ಮಿಸ್ ಮಾಡ್ಕೋತೀನಿ. ಬರಬೇಕಾದ್ರೆ ಕಣ್ಣೊಳಗೆಲ್ಲ ನೀರಿತ್ತು. ಸೊ ಫೈನಲಿ ಅಮ್ಮನ ಮನೆಗೆ ಬಂದ್ವಿ. ಇನ್ನು ನಾಳೆಯಿಂದ ಸ್ಕೂಲಿಗೆ ಹೋಗಬೇಕು. ಒಂದು ರೂಮ್ನ ಸೆಟ್ ಮಾಡ್ಬೇಕು ಅಂದ್ಕೊಂಡ್ವಿ. ಇಲ್ಲೇ ನಮ್ಮ ಅತ್ತೆಯವ್ರ ಮನೆ ಐತಿ,
ಸೊ ಅಲ್ಲೇ ಒಂದು ಟೆರೆಸ್ ಮೇಲೆ 2 ರೂಮ್ ಅದಾವೆ, ಅಲ್ಲೇ ಒಂದು ರೂಮ್ನ ತೊಗೋಬೇಕು ಅನ್ನೋದೈತಿ. ಪ್ರೆಸೆಂಟ್ ಒಂದು 15 ದಿನಕ್ಕೆ ಮೆಟ್ಟಿಗೆ ಅಷ್ಟೇ, ಯಾಕಂದ್ರೆ ನಮ್ಮ ಮನೆಯವರು ಬರ್ತಾರೆ ರಜೆಗೆ ನೆಕ್ಸ್ಟ್ ಮಂತು, ನೋಡಬೇಕು. ಸೊ ಇಷ್ಟು ಅಪ್ಡೇಟ್ ಇತ್ತು, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ಈ ಲಾಗ್ನ ನೀವು ಎಂಜಾಯ್ ಮಾಡಿರಿ ಅನ್ಕೋತೀನಿ. ಸೊ ಇನ್ನು ಯಾವ ರೂಮು ಎಲ್ಲಿ ಅಂತ ಎಲ್ಲ ನೆಕ್ಸ್ಟ್ ಹೆಂಗೆ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ನನ್ನ ವಿಡಿಯೋಸ್ನ ಯಾರ್ಯಾರು ನೋಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿರಿ. ಲವ್ ಯು ಆಲ್. ಸದಾ ನಿಮ್ಮ ಪ್ರೀತಿ ನನ್ನ ಮೇಲೆ ಹಿಂಗೆ ಇರಲಿ. ಆ ಸೈಡ್ ಈ ಸೈಡ್ ತಪ್ಪಾಗ್ತಿರುತ್ತಾ, ಕ್ಷಮೆ ಇರಲಿ.